ಈ ಕುರಿತ ಹೆಚ್ಚಿನ ಮಾಹಿತಿ ತಿಳಿಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಳ್ಳಿ ಚಂದ್ರಶೇಖರ್ ಅವರಿಂದ. ಹೊನ್ನಳ್ಳಿ ಚಂದ್ರಶೇಖರ್ ಅವರೇ, ನಾಳೆ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ ನಡೀತಾ ಇದೆ. ರಾಜಬೀದಿ ಉತ್ಸವಕ್ಕೆ ತಯಾರಿಗಳು ನಡೀತಾ ಇವೆ. ಪೊಲೀಸರು ಸಹ ಭದ್ರತೆ ಒದಗಿಸೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಕುರಿತಂತ ಮಾಹಿತಿಗಳೇನಿವೆ? ರಂಜಿತಾ, ದಶಕಗಳಿಂದ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಗಣಪತಿ ಪ್ರತಿಷ್ಠಾಪನೆ ಮತ್ತು ವಿಸರ್ಜನಾ ಪೂರ್ವ ಮೆರವಣಿಗೆ ಏನಿದೆ ಬಹಳ ಸಂಭ್ರಮದಿಂದ ನಡೆಯುತ್ತೆ. ಅಕ್ಷಯ ತೃತೀಯದ ದಿನ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆ ರಾಜಬೀದಿ ಉತ್ಸವ ನಡೆಯುತ್ತೆ. ಅದಕ್ಕಾಗಿ ಶಿವಮೊಗ್ಗ ಮಾತ್ರ ಅಲ್ಲ, ಸುತ್ತಮುತ್ತಲ ಊರುಗಳು, ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಬಹಳಷ್ಟು ಜನ ಬರ್ತಾರೆ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು ಅಂತಾನೆ. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರೋದ್ರಿಂದ ಶಿವಮೊಗ್ಗ ಪೊಲೀಸ್ ಇದಕ್ಕೆ ಬೇಕಾದಂತ ಸರ್ವ ಸಿದ್ಧತೆಯನ್ನು ಸಹ ಮಾಡ್ಕೊಂಡಿದೆ. ಮತ್ತು ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆ ಈ ಹಿಂದಿನ ಇತಿಹಾಸವನ್ನು ನೋಡಿ ಎಲ್ಲೆಲ್ಲಿ ಶಿವಮೊಗ್ಗದಲ್ಲಿ ಸೂಕ್ಷ್ಮ ಪ್ರದೇಶಗಳಿದಾವೋ ಆ ಜಾಗಗಳಲ್ಲಿ ಹೆಚ್ಚಿನ ಪೊಲೀಸ್ ವ್ಯವಸ್ಥೆಯನ್ನ, ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಶಿವಮೊಗ್ಗದ ಈ ಹಿಂದೂ ಮಹಾಸಭಾ ಗಣಪತಿ ಭೀಮೇಶ್ವರ ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅಲ್ಲಿಂದನೇ ಮೆರವಣಿಗೆ ಹೊರಡುತ್ತೆ. ಸರಿಸುಮಾರು ಬೆಳಗ್ಗೆ ಒಂದು 10 ಗಂಟೆ ಸುಮಾರಿಗೆ 10 ಗಂಟೆ ಆಸ್ಪಾಸಲ್ಲಿ ಮೆರವಣಿಗೆ ಆರಂಭ ಆಗ್ಬೋದು. ಅಲ್ಲಿಂದ ಹೊರಟಂತ ಮೆರವಣಿಗೆ ಕೋಟೆ ರಸ್ತೆಯಲ್ಲಿ ಸಾಗಿ ರಾಮಣ್ಣ ಶೆಟ್ಟಿ ಪಾರ್ಕ್ ತಲುಪುತ್ತೆ. ನಂತರ ರಾಮಣ್ಣ ಶೆಟ್ಟಿ ಪಾರ್ಕ್ ಅಲ್ಲಿ ಬಲಕ್ಕೆ ತಿರುಗಿ ಗಾಂಧಿ ಬಜಾರ್ ರಸ್ತೆಯಲ್ಲಿ ಸಾಗಿ ಶಿವಪ್ಪನಾಯಕ ವೃತ್ತ ಏನಿದೆ ಅಲ್ಲಿ BH ರಸ್ತೆಯನ್ನ ಸಂಪರ್ಕ ಮಾಡುತ್ತೆ. ಅಲ್ಲಿಂದ ಎಡಕ್ಕೆ ತಿರುಗಿ ಅಮೀರ್ ಅಹಮದ್ ಸರ್ಕಲ್ ಗೆ ಹೋಗುತ್ತೆ. ಅಮೀರ್ ಅಹಮದ್ ಸರ್ಕಲ್ ದಾಟಿದ ನಂತರ ಬಲಕ್ಕೆ ನೆಹರು ರಸ್ತೆಯಲ್ಲಿ ಸಾಗಿ ಗೋಪಿ ವೃತ್ತವನ್ನು ತಲುಪಿ ಮತ್ತೆ ನೆಹರು ರಸ್ತೆಯಲ್ಲೇ ಮುಂದುವರೆದು ಜೈಲ್ ವೃತ್ತ, ಅಂಬೇಡ್ಕರ್ ವೃತ್ತ ಅಂತ ಹೇಳ್ತೀವಿ, ಜೈಲ್ ಸರ್ಕಲ್ ಗೆ ಹೋಗುತ್ತೆ. ಜೈಲ್ ಸರ್ಕಲ್ ನಲ್ಲಿ ಬಲಕ್ಕೆ ತಿರುಗಿ ಕುವೆಂಪು ರಸ್ತೆಯಲ್ಲಿ ಶಿವಮೂರ್ತಿ ವೃತ್ತದವರೆಗೆ ಬರುತ್ತೆ. ಶಿವಮೂರ್ತಿ ವೃತ್ತವನ್ನು ತಲುಪಿದ ನಂತರ ಮತ್ತೆ ಬಲಕ್ಕೆ ತಿರುಗಿ ಸರಮಿ ರಸ್ತೆ, ಸೊಳಂಗ ರಸ್ತೆ ಅಂತ ಹೇಳ್ತೀವಿ, ಆ ರಸ್ತೆಯಲ್ಲಿ ಸಾಗುತ್ತೆ. ಮಹಾವೀರ ವೃತ್ತಕ್ಕೆ ಬಂದು ನಂತರ ಅಲ್ಲಿಂದ ಕುವೆಂಪು ರಂಗಮಂದಿರ ಎದುರಿನ ರಸ್ತೆ ಸರಮಿ ರಸ್ತೆಯಲ್ಲಿ ಸಾಗಿ ಕಾನ್ವೆಂಟ್ ಬಸವೇಶ್ವರ ವೃತ್ತವನ್ನು ತಲುಪಿ ಬಸವೇಶ್ವರ ವೃತ್ತದಿಂದ ಮತ್ತೆ ಎಡಕ್ಕೆ ತಿರುಗಿ ಕಾನ್ವೆಂಟ್ ರಸ್ತೆಯಲ್ಲಿ ಸಾಗಿ ಕಾನ್ವೆಂಟ್ ವೃತ್ತವನ್ನು ತಲುಪಿ ಮತ್ತೆ BH ರಸ್ತೆಗೆ ಬಂದು ಸೇರುತ್ತೆ. BH ರಸ್ತೆಯಿಂದ ಸ್ವಲ್ಪ ಮುಂದೆ ಸಾಗಿ ಚರ್ಚ್ ಎದುರಲ್ಲಿ ಹೋಗ್ತಕ್ಕಂಥ ರಸ್ತೆ ಏನಿದೆ, ಅರಮನೆ ರಸ್ತೆ, ಆ ರಸ್ತೆಯಲ್ಲಿ ಮುಂದೆ ಸಾಗಿ ಎಲ್ಲಿ ಪ್ರತಿಷ್ಠಾಪನೆ ಆಗಿತ್ತು ಭೀಮೇಶ್ವರ ದೇವಸ್ಥಾನ ಅದರ ಪಕ್ಕದಲ್ಲೇ ಇರ್ತಕ್ಕಂಥ ತುಂಗಾ ನದಿಯ ಭೀಮನ ಮಡುವಿನಲ್ಲಿ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆ ನಡೆಯುತ್ತೆ. ಪ್ರತಿ ವರ್ಷದ ನಾವು ಇತಿಹಾಸವನ್ನು ಗಮನಿಸಿದರೆ ಸರಿಸುಮಾರು ರಾತ್ರಿ ಕೆಲವು ಸಂದರ್ಭದಲ್ಲಿ 10 ಗಂಟೆ 11 ಗಂಟೆಗೆ ಗಣಪತಿ ವಿಸರ್ಜನೆ ಆದಂತ ಉದಾಹರಣೆಯೂ ಇದೆ. ಇನ್ನು ಕೆಲವು ಸಂದರ್ಭದಲ್ಲಿ ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆ ವಿಸರ್ಜನೆ ಆದಂತ ಉದಾಹರಣೆಯೂ ಇದೆ. ಹಾಗಾಗಿ ಸುದೀರ್ಘವಾಗಿ ಸರಿಸುಮಾರು ಒಂದು 16ರಿಂದ 20 ಗಂಟೆ ನಡೀತಕ್ಕಂತ ಒಂದು ಮೆರವಣಿಗೆ ಇದು. ಹಾಗಾಗಿ ಇದಕ್ಕೆ ಶಿವಮೊಗ್ಗದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ. ಮತ್ತೆ ಬ್ಯಾರಿಕೇಡ್ಗಳನ್ನ ವ್ಯವಸ್ಥೆ ಮಾಡಲಾಗಿದೆ. ಹೇಗೆ ಅಂತಂದ್ರೆ ಗಾಂಧಿ ಬಜಾರ್ನ ರಸ್ತೆ ಆಗಿರ್ಬೋದು, ನೆಹರು ರಸ್ತೆ ಆಗಿರ್ಬೋದು, ಈ ಎಲ್ಲಿ ರಾಜಬೀದಿ ಉತ್ಸವ ಸಾಗುತ್ತೆ ಈ ಮಾರ್ಗವನ್ನ ಸಂಪರ್ಕಿಸುವಂತ ಅಡ್ಡ ರಸ್ತೆಗಳೇನಿದೆ ಆ ಅಡ್ಡ ರಸ್ತೆಗಳನ್ನ ಬ್ಯಾರಿಕೇಡ್ಗಳಿಂದ ಬಂದ್ ಮಾಡಲಾಗುತ್ತೆ. ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಕ್ರೌಡ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ. ನಂತರ ಪ್ರತಿ ಜಾಗದಲ್ಲೂ ಸಹ CC ಕ್ಯಾಮೆರಾಗಳ ವ್ಯವಸ್ಥೆಯನ್ನ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಮಾಡ್ಕೊಂಡಿದೆ. ಚಲನವಲನಗಳನ್ನ ಗಮನಿಸಲಿಕ್ಕೆ ಇದನ್ನ ಜಿಲ್ಲಾ ಪೊಲೀಸ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದೆ. ಮತ್ತೆ ಪೊಲೀಸರು ಏನಿದ್ದಾರೆ, ಇನ್ನ ಮೆರವಣಿಗೆಯಲ್ಲಿ ವಿಡಿಯೋ ಶೂಟ್ ಮಾಡ್ತಕ್ಕಂಥವ್ರನ್ನ, ವಿಡಿಯೋಗ್ರಾಫರ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಮತ್ತೆ ಬೇರೆ ಬೇರೆ ತರದ ಚಿತ್ರೀಕರಣದ ವ್ಯವಸ್ಥೆ, ಸೂಕ್ಷ್ಮ ಕ್ಯಾಮೆರಾಗಳಿಂದ ಚಿತ್ರೀಕರಣ ವ್ಯವಸ್ಥೆ ಆಗಿರ್ಬೋದು, ಅದನ್ನು ಸಹ ಪ್ರತಿ ವರ್ಷ ಮಾಡುತ್ತೆ ಜಿಲ್ಲಾ ಪೊಲೀಸ್. ಹಾಗಾಗಿ ಈ ಎಲ್ಲಾ ರೀತಿಯಾದ ವ್ಯವಸ್ಥೆ, ಮತ್ತೆ ಇಲ್ಲೇನು CC ಕ್ಯಾಮೆರಾಗಳಿದೆ, ಈ CC ಕ್ಯಾಮೆರಾಗಳ ಜೊತೆ ಸ್ಪೀಕರ್ಗಳು ಸಹ ಇದೆ. ಅಂದ್ರೆ ಪೊಲೀಸ್ ಸಿಬ್ಬಂದಿ ಕಂಟ್ರೋಲ್ ರೂಮ್ ನಲ್ಲೇ ಕುಳಿತು ಅಲ್ಲಿ ಇರ್ತಕ್ಕಂಥ ಸ್ಪೀಕರ್ಗಳ ಮೂಲಕ ಅಲ್ಲಿ ಇರುವ ಸಾರ್ವಜನಿಕರಿಗೆ ಮತ್ತೆ ಬೇರೆಯವರಿಗೆ ಆ ಧ್ವನಿಯ ಮೂಲಕ ಅವರಿಗೆ ಸಲಹೆಗಳನ್ನ ಕೊಡ್ಬೋದು, ಅಥವಾ ಮುಂದೆ ಸಾಗಿ ಅಂತ ಹೇಳೋದು, ಅಥವಾ ಮತ್ತೊಂದು ಹೇಳೋದು, ಇನ್ಸ್ಟ್ರಕ್ಷನ್ ಗಳನ್ನ ಕೊಡ್ಬೋದು. ಆ ವ್ಯವಸ್ಥೆಯನ್ನು ಸಹ ಈ ಬಾರಿ ಪೊಲೀಸ್ ಇಲಾಖೆ ಮಾಡಿದೆ. ಹಾಗಾಗಿ ಇಡೀ ಶಿವಮೊಗ್ಗ ನಗರ ಏನಿದೆ ಅದು ಪೊಲೀಸ್ ಇಲಾಖೆಯ ಕಣ್ಗಾವಲಿನಲ್ಲಿರುತ್ತೆ. ಮತ್ತು ಶಿವಮೊಗ್ಗದಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಮಾತ್ರ ಅಲ್ಲದೆ ಹೆಚ್ಚುವರಿ ಪೊಲೀಸ್ ಪಡೆಯನ್ನ ಅಕ್ಕಪಕ್ಕದ ಜಿಲ್ಲೆಗಳಿಂದ, ಊರುಗಳಿಂದ ಶಿವಮೊಗ್ಗಕ್ಕೆ ಕರೆಸಲಾಗಿದೆ. ಬಹಳ ಮುಖ್ಯವಾಗಿ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ಸ್, DYSP ಲೆವೆಲ್ ನ ಅಧಿಕಾರಿಗಳೇನಿದ್ದಾರೆ, ಈ ಹಿಂದೆ ಶಿವಮೊಗ್ಗದಲ್ಲಿ ಕೆಲಸ ಮಾಡಿ ಶಿವಮೊಗ್ಗ ನಗರದ ಜಾಗದ
ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯ ಅರಿವು ಇರ್ತಕ್ಕಂಥ ಗೊತ್ತಿರ್ತಕ್ಕಂಥ ಅನುಭವ ಇರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳನ್ನ ಶಿವಮೊಗ್ಗದಲ್ಲಿ ನಿಯೋಜನೆ ಮಾಡ್ಲಾಗುತ್ತೆ. ಈ ಬಾರಿಯೂ ಅದೇ ರೀತಿ ಪೊಲೀಸ್ ಇಲಾಖೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ. ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ, ಬೇರೆ ಊರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಶಿವಮೊಗ್ಗ ನಗರ ಗೊತ್ತಿರ್ತಕ್ಕಂಥ ಅಧಿಕಾರಿಗಳು ಅವರನ್ನ ನಿಯೋಜನೆ ಮಾಡಲಾಗಿದೆ. KSRP ಸಿಬ್ಬಂದಿ ಇದ್ದಾರೆ, ಇನ್ ಬೇರೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಸಿಬ್ಬಂದಿ ಇರ್ತಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಈ ರಾಜಬೀದಿ ಉತ್ಸವಕ್ಕೆ ಸರ್ವ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಮತ್ತು ಜನರು ಸಹ ಈ ಮೆರವಣಿಗೆಯಲ್ಲಿ ಭಾಗವಹಿಸೋದಕ್ಕೆ ಬಹಳ ಉತ್ಸುಕತೆಯಿಂದ ಕಾಯ್ತಾ ಇದ್ದಾರೆ. ಇನ್ನು ಗೋಪಿ ವೃತ್ತದಲ್ಲಿ ಪ್ರತಿ ವರ್ಷ DJ ವ್ಯವಸ್ಥೆಯನ್ನ ಮಾಡಲಾಗಿತ್ತು, ಆದ್ರೆ DJ ಇಲ್ಲ, ಯಾವ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಅಂತೇಳಿ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ಮತ್ತು ಈ ಸುಪ್ರೀಂ ಕೋರ್ಟ್ ನ ಆದೇಶ ಇದೆ. ಹಾಗಾಗಿ DJ ವ್ಯವಸ್ಥೆಗೆ ಈ ಬಾರಿ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ ಗೋಪಿ ವೃತ್ತದಲ್ಲಿ. ಯಾಕಂದ್ರೆ DJಗೆ ನಿಷೇಧ ಇದೆ, ಸುಪ್ರೀಂ ಕೋರ್ಟ್ ನ ಸ್ಪಷ್ಟ ಆದೇಶ ಇದೆ, ಮತ್ತೆ ಜಿಲ್ಲಾಡಳಿತವೂ ಸಹ ಕೊಡೋದಿಲ್ಲ ಅನ್ನೋ ಮಾತನ್ನ ಈ ಹಿಂದೆ ಹಲವು ಬಾರಿ ಹೇಳಿದೆ ಮತ್ತು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಬೇರೆ ಬೇರೆ ಕಡೆ ಜಿಲ್ಲಾಧಿಕಾರಿಗಳು ಹೇಳಿದ್ರು ಸಹ, ಮಾರ್ಗಸೂಚಿಯನ್ನ ಮಾಡಿದ್ರು ಸಹ ಬೇರೆ ಬೇರೆ ಕಡೆ DJ ಬಳಸಿದಂತ ಉದಾಹರಣೆಗಳಿದೆ. ಆದ್ರೆ ಶಿವಮೊಗ್ಗದಲ್ಲಿ ಗೋಪಿ ವೃತ್ತದಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ರು. ಅಂದ್ರೆ ಸುಪ್ರೀಂ ಕೋರ್ಟ್ ನ ಆದೇಶ ಇದ್ರು ಸಹ ಆಗ್ತಾ ಇತ್ತದು. ಈ ಬಾರಿ ಜಿಲ್ಲಾಡಳಿತ ಯಾವ ಕ್ರಮಗಳನ್ನು ತೆಗೆದುಕೊಡುತ್ತೆ, DJಗೆ ಅವಕಾಶ ಮಾಡಿಕೊಡುತ್ತಾ ಅಲ್ಲಿ ಅಂತ ನೋಡ್ಬೇಕಾಗಿದೆ. ಆದ್ರೆ ಈ ಮೆರವಣಿಗೆ ಏನಿದೆ, ಆ ಮೆರವಣಿಗೆಯ ಕ್ಷಣಕ್ಕಾಗಿ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅಂತೇಳಿ. ಮತ್ತೆ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತವು ಸಹ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಮಹಾನಗರ ಪಾಲಿಕೆಯು ಸಹ ಹಲವು ವ್ಯವಸ್ಥೆಗಳನ್ನ ರೂಪಿಸಲಿಕ್ಕೆ, ಅಂದ್ರೆ ಬ್ಯಾರಿಕೇಡ್ ನಿರ್ಮಾಣ ಆಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಮಹಾನಗರ ಪಾಲಿಕೆಯು ಸಹ ಕೈ ಜೋಡಿಸಿದೆ. ಹಾಗಾಗಿ ಗಣಪತಿ ಉತ್ಸವ ಏನಿದೆ, ಗಣಪತಿ ಉತ್ಸವದಲ್ಲಿ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆ, ರಾಜಬೀದಿ ಉತ್ಸವದ ದಿನ ಏನಿದೆ, ಇದು ಗಣಪತಿ ಹಬ್ಬದ ಇತಿಹಾಸದಲ್ಲಿ ಶಿವಮೊಗ್ಗದ ಮಟ್ಟಿಗೆ ಬಹಳ ಮಹತ್ವದ ದಿನ ಆಗಿದೆ. ರಚಿತ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.